ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿಯಲ್ಲಿ ಗುರು ಅಸ್ತಂಗತನಾಗಿರೋದ್ರಿಂದ ದ್ವಾದಶ ರಾಶಿಗಳವರಲ್ಲಿ ಯಾವ್ಯಾವ ರಾಶಿಯವರಿಗೆ ಸಂಕಷ್ಟ ಎದುರಾಗುತ್ತೆ, ಇದಕ್ಕೆ ಪರಿಹಾರ ಏನ್ ಮಾಡ್ಕೊಳ್ಬೇಕು, ಜೊತೆಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ಹಿರಣ್ಯವರ್ಣಂ ಹರಣಿಂ ಸುವರ್ಣರತಸ್ರಜಾಂ ಚಂದ್ರಾಂ ಹಿರಣ್ಯಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಭಾಗಾಮಿನೇ ಯಸ್ಯಾಂ ಹಿರಣ್ಯಮಯಂ ಇಂದೇಯಂ ಗಾಮಶ್ವಂ ಪುರುಷಾನಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಗುರುಜಿ, ಮೊದಲ 6 ರಾಶಿಗಳ ಈ ದಿನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಮೃಗಶಿರ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಏನಿಲ್ಲ ಫಲಾಫಲಗಳು ಕುಜನ ಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರ್ತಕ್ಕಂಥದ್ರಿಂದ ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಸ್ಥರಿಗೆ ಅಥವಾ ಅದರಲ್ಲೂ ಕೂಡ ಎಲೆಕ್ಟ್ರಿಕಲ್, ಸಾರಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಭೂ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲೂ ಕೂಡ ಸ್ವಲ್ಪ ಮೆಕ್ಯಾನಿಕ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಭಾವ ಮತ್ತು ಅದಕ್ಕೂ ಅನುಕೂಲವಂತೆ ಅಧಿಕ ಧನಾಗಮನವಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಕ್ಕಂಥದ್ದು. ಭೂ ವ್ಯವಹಾರದ ಗೊಂದಲಗಳು, ಸಮಸ್ಯೆಗಳು ಬಗೆಹರಿಯುವಂಥ ಒಂದು ಲಕ್ಷಣಗಳು ಗೋಚರಿಸುವಂಥದ್ದು. ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳಿತು ಇವತ್ತಿನ ದಿವಸ ಈ ಮೇಷರಾಶಿನದಾಗಿರುವಂಥದ್ದು. ತೊಗರಿ ಬೇಳೆಯನ್ನು ದಾನವಾಗಿ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ದಾಂಪತ್ಯ ಕಲಹಗಳು, ಕೋರ್ಟ್ ಕೇಸುಗಳು, ಗೊಂದಲಗಳಿಂದ ಇನ್ನಷ್ಟು ಮುಂದುವರಿತಕ್ಕಂಥ ಒಂದು ಸ್ಥಿತಿಗತಿಗಳು. ಉದ್ಯೋಗ, ವ್ಯಾಪಾರದ ಅಥವಾ ವಾಹನದ ಸ್ಥಿರಾಸ್ತಿಯಿಂದ ಆಕಸ್ಮಿಕವಾಗಿ ನಷ್ಟಗಳು ಅಧಿಕವಾಗಿ ಬರುವಂಥದ್ದು. ಉದ್ಯೋಗ ಸ್ಥಳದಲ್ಲಿನ ಗೊಂದಲಗಳಿಂದ ಅಥವಾ ಮಾನಸಿಕ ವೇದನೆಯಿಂದ ಉದ್ಯೋಗ ಬಿಡುವ ಅಥವಾ ಉದ್ಯೋಗ ಕಳೆದುಕೊಳ್ಳುವ ಅಥವಾ ಉದ್ಯೋಗ ಬದಲಾವಣೆ ಮಾಡಿಕೊಳ್ತಕ್ಕಂಥ ಆಲೋಚನೆಗಳು ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಈ ವೃಷಭ ರಾಶಿಯನ್ನು ನೋಡುವಂಥದ್ದು. ಕೆಂಪು ದಾಸವಾಳವನ್ನು ಸುಬ್ರಹ್ಮಣ್ಯನಿಗೆ ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಅಧಿಕ ಉಷ್ಣ, ಹೊಟ್ಟೆ ನೋವು, ಬಾಯಿ ಸೋಂಕು, ರಕ್ತದೋಷಗಳಿಂದ, ಮಾಂಸಖಂಡಗಳ ದೋಷಗಳಿಂದ ಅಥವಾ ಮಾಸ ವ್ಯತ್ಯಾಸಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ಒಂದು ಸ್ಥಿತಿ. ಆತುರದ ಅಥವಾ ಒರಟುತನದ ಮಾತಿನಿಂದ ಸಂಗಾತಿಯನ್ನ ಅಥವಾ ಸ್ನೇಹಿತರನ್ನ ಶತ್ರುಗಳನ್ನಾಗಿ ಮಾಡಿಕೊಳ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಲಾಭ ಬರ್ತಕ್ಕಂಥ ಒಂದು ಸ್ಥಿತಿ. ದುಡಿದಂತಹ ಹಣವೆಲ್ಲ ರೋಗ ಬಾಧೆಗಳಿಗೆ, ಸಾಲವನ್ನು ತೀರಿಸೋದಕ್ಕೆ ಅತಿಯಾಗಿ ವ್ಯಯವಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಮಿಥುನ ರಾಶಿಯನ್ನು ನೋಡುವಂಥದ್ದು. ಕಣಿಗಿಲೆ ಹೂವಿನಿಂದ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಸ್ವಯಂಕೃತ ಅಪರಾಧಗಳಿಂದ ಮಕ್ಕಳನ್ನು ಶತ್ರುಗಳನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದು. ಮಕ್ಕಳು ಅನಿರೀಕ್ಷಿತವಾಗಿ ಬಿದ್ದು ಪೆಟ್ಟು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿ ಅಥವಾ ಮಕ್ಕಳಿಂದ ವಿಚಿತ್ರವಾದಂಥ ವರ್ತನೆಯನ್ನು ನೋಡುವಂಥ ವಾತಾವರಣ ಆಗಿರತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು, ಅನಿರೀಕ್ಷಿತವಾಗಿ ಉದ್ಯೋಗ ಕಳೆದುಕೊಳ್ತಕ್ಕಂಥದ್ದು. ಆದರೂ ಕೂಡ ಉದ್ಯೋಗ ಕಳೆದುಕೊಂಡರೂ ಕೂಡ ದೂರ ಪ್ರದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ಏನಾದರೂ ಉದ್ಯೋಗ ಹುಡುಕಿದ್ರೆ ಖಂಡಿತವಾಗಲೂ ಕೂಡ ಉದ್ಯೋಗ ದೊರಕತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಯಂತ್ರೋಪಕರಣಗಳಿಂದ, ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಅಥವಾ ವಾಹನಗಳಿಂದ, ಭೂ ವ್ಯವಹಾರಗಳಿಂದ ಅಧಿಕವಾಗಿದಂಥ ಖರ್ಚುಗಳು ಅಧಿಕವಾಗಿ ಬರುವಂಥದ್ದು ಇವತ್ತಿನ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಓಂ ಮಂಗಳಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಗುಪ್ತ ಹಾಸ್ಯಗಳು ಅಥವಾ ಗುಪ್ತ ಇಚ್ಛೆಗಳು ಈಡೇರ್ತಕ್ಕಂಥದ್ದು. ತುಂಬಾ ದಿವಸಗಳಿಂದ ತುಂಬಾ ಗುಪ್ತವಾದಂಥ ಒಂದು ಆಸೆಗಳನ್ನು ಇಟ್ಕೊಂಡಿದ್ದೀರಿ ಅಂತಂದರೆ ಅದೆಲ್ಲವೂ ಕೂಡ ಈಡೇರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಆತುರದ ಪ್ರವೃತ್ತಿಯಿಂದ ಅಥವಾ ಪರಿಚಯಸ್ಥರ ಮೋಡಿಯ ಮಾತಿಗೆ ಬಲಿಯಾಗಿ ಸ್ವಲ್ಪ ನಷ್ಟ ಅಥವಾ ಮೋಸಕ್ಕೆ ಬಲಿಯಾಗ್ತಕ್ಕಂಥ ಒಂದು ಸ್ಥಿತಿ. ತಂದೆಯಿಂದ ಅನುಕೂಲ, ಪ್ರಯಾಣದಲ್ಲಿ ಸುಖಕರವಾದಂಥ ವಾತಾವರಣ ಇವತ್ತಿನ ದಿವಸ ಈ ಸಿಂಹರಾಶಿನದಾಗಿರುವಂಥದ್ದು. ಕೆಂಪು ವಸ್ತ್ರವನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸ್ಥಿರಾಸ್ತಿ, ಭೂ ವ್ಯವಹಾರಗಳು, ಕೋರ್ಟ್ ಮೆಟ್ಟಿಲೇರ್ತಕ್ಕಂಥದ್ದು ಅಥವಾ ಕೋರ್ಟ್ ಮೆಟ್ಟಿಲೇರುವಂಥ ಒಂದು ಭೂಮಿ ವ್ಯವಹಾರಗಳೇನಿರ್ತದೆ, ಸ್ಥಿರಾಸ್ತಿ ವ್ಯವಹಾರಗಳೇನಿರ್ತದೆ, ಅದರಲ್ಲಿ ಸಮಸ್ಯೆಗಳು, ಅದರಿಂದ ನಷ್ಟಗಳು ಅಧಿಕವಾಗ್ತಕ್ಕಂಥದ್ದು, ಅದರಿಂದ ಶತ್ರುತ್ವ ಇನ್ನಷ್ಟು ಹೆಚ್ಚಾಗ್ತಕ್ಕಂಥ ಒಂದು ಸ್ಥಿತಿ. ವಿಕೃತ ಮನಸ್ಥಿತಿಗಳಿಂದ ಸಮಸ್ಯೆಗಳು ಬರುವಂಥದ್ದು. ಉಪಯೋಗಕ್ಕೆ ಬಾರದ ವಸ್ತುಗಳಿಂದ ಅಥವಾ ಕ್ರಿಮಿಕೀಟಗಳಿಂದ, ವಿಷ ಜಂತುಗಳಿಂದ
ವಿದ್ಯುತ್ ಉಪಕರಣಗಳಿಂದ ಸಮಸ್ಯೆ ಮತ್ತು ಆಯುಷ್ಯಕ್ಕೆ ಕಂಟಕ ಬರತಕ್ಕಂಥ ಒಂದು ಸ್ಥಿತಿ ಈ ಕನ್ಯಾ ರಾಶಿನವರದ್ದಾಗಿರುವಂಥದ್ದು. ನಂದಿಗೆ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಜಯಂತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಂತಿ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹೆಸರು ಹೇಳಿಮ್ಮ. ಕೌಶಿಕ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 19/10/1999. 1999? ಹೌದು ಮೇಡಮ್. ಮಂಗಳವಾರ ರಾತ್ರಿ 7:27. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಸರಿ ಮೇಡಮ್. ನಮಸ್ತೆ ಗುರುಜಿ. ನಮಃ ಶಿವಾಯ. ಅದೇ ನನ್ನ ಆಗಲಿ ತಾಯಿ, ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಗುರು ವಕ್ರತ್ವ, ಶನಿ ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಭರಣಿ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಆದರೆ ಶನಿ ನೀಚತ್ವವನ್ನು ಒಂದೇ ಪರಮೋಚ್ಚನಾಗಿರ್ತಕ್ಕಂಥದ್ದು ಒಳ್ಳೆಯ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು, ಒಳ್ಳೆಯ ಉನ್ನತವಾದಂಥ ಹುದ್ದೆಯನ್ನು ಹಿಡಿಯಬೇಕು ಅನ್ನೋ ರೀತಿಯಾದಂಥ ಎಲ್ಲ ಆಲೋಚನೆಗಳಿದೆ. ಆದರೆ ನವಾಂಶದಲ್ಲಿ ಪರಮನೀಚನಾಗಿರ್ತಕ್ಕಂಥದ್ರಿಂದ ಬರುವಂಥ ಅವಕಾಶಗಳೆಲ್ಲವೂ ಕೂಡ ವಂಚಿತವಾಗ್ತದೆ ಅಂತಕ್ಕಂಥ ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾತಕಕ್ಕೆ ಸ್ವಲ್ಪ ಆರೋಗ್ಯದ ಸ್ಥಿತಿಗತಿಗಳು ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ತಿಂದಂಥ ಅನ್ನ ಏನಿರ್ತದೆ ಅಥವಾ ಅಜೀರ್ಣ ದೋಷಗಳು, ಡೈಜೆಷನ್ಸ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಯಾವಾಗಲಾದರೂ ಅವಾಗ ಸ್ವಲ್ಪ ಮೈಕೈ ನೋವು ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ನೀವು ನೋಡಿ, ಸಾಯಂಕಾಲ ಆಗ್ತಿದ್ದಂಗೆ ನಮ್ಮ ಕಾಲು ನೋವು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಅಥವಾ ಆ ರೀತಿಯಲ್ಲಿ ಹೇಳ್ತಕ್ಕಂಥದ್ದಾದರೂ ಕೂಡ ಈ ಜಾತಕಕ್ಕೆ ಬರಬೇಕು ಅಂತ ಹೇಳ್ತದೆ. ತಿಂಗಳಿಗೆ ಒಂದು ಬಾರಿಯಾದ್ರೂ ಕೂಡ ಅತಿಯಾದಂಥ ನೆಗಡೆಯಾಗಿ ಮೂಗು ಸೋರ್ತಕ್ಕಂಥ ಒಂದು ಸ್ಥಿತಿ ಬರಬೇಕು ಈ ಜಾತಕಕ್ಕೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ. ನೆಗಡಿ ಅಂತ ಅವಾಗ ಹೇಳ್ತಿರ್ತಾನೆ, ಕಣ್ಣೂರಿ ನೆಗಡಿ ಅಂತ. ಹೇಳಿ. ಅವ್ನು ಎಜುಕೇಶನ್ ಈಗ ಸೆಕೆಂಡ್ ಇಯರ್ PUC ಸೈನ್ಸ್ ತಗೊಂಡಿದ್ದಾನೆ. ಚೆನ್ನಾಗಿ ಓದ್ತಾನೆ. ಒಂಥರ ಈಗಿದ್ಗೇನೆ ನಮ್ಗಳಿಗೆ ಇರಲ್ಲ. ಅದೇ ಏನು ಅಂತ ಅದಕ್ಕೆ ಅನಾರೋಗ್ಯ ವ್ಯತ್ಯಾಸಗಳು ಈ ಜಾತಕಕ್ಕೆ ಸ್ವಲ್ಪ ವ್ಯತ್ಯಾಸಗಳನ್ನು ಕೊಡುತ್ತದೆ. ಅನಾರೋಗ್ಯ ವ್ಯತ್ಯಾಸಗಳು ಸರಿಯಾಗಬೇಕು ಅಂತಂದ್ರೆ ಪ್ರತಿ ಶುಕ್ರವಾರ ಆ ಜಾತಕವನ್ನ ಸಾಧ್ಯವಾದರೆ ಕರೆದುಕೊಂಡು ಹೋಗಿ ಆ ರಾಹುಕಾಲ 10:00 12 ಗಂಟೆ ಒಳಗೆ ರಾಹುಕಾಲ ಬರುತ್ತದೆ. ಆ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಅಂದ್ರೆ 9 ದೀಪಗಳು ಬರಬೇಕು. ನಿಂಬೆಹಣ್ಣಿನಲ್ಲಿ 9 ವಾರ ಹಚ್ಚಬೇಕು. 9 ವಾರವೂ ಕೂಡ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಕುಂಕುಮಾರ್ಚನೆಯನ್ನು ಮಾಡಿ ಆ ಅರ್ಚನೆ ಮಾಡಿದಂಥ ಕುಂಕುಮವನ್ನು ಅವನ ಹಣೆಯಲ್ಲಿ ಇಡ್ತಾ ಬನ್ನಿ. ಖಂಡಿತವಾಗಲೂ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಜಯಂತಿ ಅವರೇ. ಮತ್ತೊಬ್ರು ಕಾಲರ್ ಶಿಲ್ಪಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 23/1989. 23/1989. ಸಮಯ ತಿಳಿಸಿಮ್ಮ. ಸಮಯ ಬೆಳಗ್ಗೆ 7:55. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಮದುವೆ ಮತ್ತು ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಆಗಲಿ ತಾಯಿ, ನಾನು ನುಡಿಯಬೇಕು. ನಮ್ಮದೊಂದು ಪದ್ಧತಿ ಇದೆ. ಮೊದಲು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಏನು ಆತಂಕಗಳನ್ನು ಎದುರಿಸ್ತಾ ಇದ್ದಾರೆ, ಏನಕ್ಕೆ ಕರೆ ಮಾಡಿರ್ತಕ್ಕಂಥದ್ದು, ಏನಕ್ಕೆ ಬಂದಿರತಕ್ಕಂಥದ್ದು, ನಿಜವಾದಂಥ ವೈದ್ಯರು ರೋಗಿಯ ಮುಖ ನೋಡ್ತಿದ್ದಾಗನೇ ಇಂಥದೇ ಕಾಯಿಲೆ ಇದೆ ಅಂತಕ್ಕಂಥದ್ದು ಹೇಳೋದಕ್ಕೆ ಹೇಗೆ ಅರ್ಹರಾಗಿರ್ತಾರೋ ನಿಜವಾದಂಥ ವೈದ್ಯರು, ನಿಜವಾದಂಥ ಜ್ಯೋತಿಷ್ಯಗಳು ಅಂಥ ಅರ್ಹತೆಗಳಿರಬೇಕು. ಜಾತಕವನ್ನು ನೋಡಿದ ತಕ್ಷಣವೇ ಇಂಥದ್ದೇ ಸಮಸ್ಯೆಗಳನ್ನು ಇವರು ಎದುರಿಸ್ತಾ ಇದ್ದಾರೆ ಎನ್ನುವಂಥ ರೀತಿಯಲ್ಲಿ ಬರಬೇಕು. ಹಾಗಾಗಿನೇ ಮೊದಲು ನಾನು ನುಡಿಯುತ್ತೀನಿ, ಅದನಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತೀವಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಮಖಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಶುಕ್ರ ಉಚ್ಚುಂಗತನಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ರೇವತಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕದ ಪ್ರಕಾರವಾಗಿ ಅನುಕೂಲವಿದೆ ತಾಯಿ. ಆದರೆ ಸರ್ಪದೋಷ ಅಂತಕ್ಕಂಥದ್ದು ಬಹಳ ಪ್ರಬಲವಾಗಿ ಈ ಜಾತಕಕ್ಕೆ ಪೀಡನೆಯಾಗಿದೆ. ಹಾಗಾಗಿ ಆ ಸರ್ಪದೋಷವೊಂದನ್ನು ನಿವಾರಣೆ ಮಾಡಿಕೊಳ್ಳಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಅದರಲ್ಲೂ ಕೂಡ ಗುರುವಿನ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಅಂದರೆ ಎಲ್ಲೋ ದೂರದ ಬಂಧುಗಳಲ್ಲಿ ಈ ಜಾತಕಕ್ಕೆ ವರನಿದ್ದಾನೆ. ಬಂಧುಗಳಲ್ಲೇ ಆಗ್ತಕ್ಕಂಥದ್ದು, ಬೇರೆ ಎಲ್ಲೂ ಆಗೋದಿಲ್ಲ. ಬಂಧುಗಳಲ್ಲಿ ಈ ಜಾತಕಕ್ಕೆ ಮದುವೆ ಆಗ್ತಕ್ಕಂಥದ್ದು ದೂರದ ಬಂಧುಗಳಲ್ಲಿದೆ. ಖಂಡಿತವಾಗಲೂ ಕೂಡ ಈ ಜಾತಕಕ್ಕೆ ಅನುಕೂಲವಿದೆ. ಸ್ವಲ್ಪ ನಿಧಾನವಾಗ್ತದೆ, ಬಂಧುಗಳಲ್ಲಿ ಆಗ್ತದೆ ತಾಯಿ. ಪ್ರಯತ್ನವೇನಾದರೂ ಮಾಡಿದ್ರೆ ಆ ಸರ್ಪದೋಷವೇನಾದರೂ ನಿವಾರಣೆ ಮಾಡಿಕೊಂಡ್ರೆ, ಸರಿಯಾದ ರೀತಿಯಲ್ಲಿ ಆ ಸರ್ಪದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಈ ವರ್ಷದಲ್ಲೇ ಮದುವೆ ಆಗೋದಕ್ಕೆ ಸುಲಲಿತವಾದಂಥ ಮಾರ್ಗಗಳು ಲಭಿಸುತ್ತೆ. ಆ ದೋಷಗಳು ಹೋಗಲಿಲ್ಲ ಅಂದರೆ ಹತ್ತತ್ರ 28ರಿಂದ 29 ವರ್ಷದಲ್ಲಿ ಈ ಜಾತಕಕ್ಕೆ ಮದುವೆ ಆಗ್ತದೆ. ಶುಭವಾಗಲಿ. ಧನ್ಯವಾದಗಳು ಶಿಲ್ಪಾ ಅವರೇ. ಗುರುಜಿನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಖಂಡಿತ.
ಇವತ್ತಿನ ದಿವಸ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಮಕ್ಕಳ ನಡವಳಿಕೆ ವಿಚಾರವಾಗಿ ಅಥವಾ ಸಂತಾನದ ವಿಚಾರವಾಗಿ ದಾಂಪತ್ಯದ ನಡುವೆ ಸಮಸ್ಯೆಗಳು ಬರುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ಮೋಕ್ಷದ ಅಥವಾ ಮಾಟ ಮಂತ್ರ ತಂತ್ರದ ಮಾತುಗಳು ಹೆಚ್ಚಾಗಿ ಕೇಳುವಂಥದ ಒಂದು ಸ್ಥಿತಿ, ಅಥವಾ ನೀವಾದರೂ ಕೂಡ ಅಂಥ ಒಂದು ಮಾತುಗಳನ್ನು ಆಡ್ತಕ್ಕಂಥದ್ದು, ಪಿತ್ರಾರ್ಜಿತ ಭೂ ವ್ಯವಹಾರಗಳಲ್ಲಿ ತೊಡಗುವಂಥ ಒಂದು ಸ್ಥಿತಿ ಈ ತುಲಾರಾಶಿನದಾಗಿರುವಂಥದ್ದು. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಕುಟುಂಬ ಸಮೇತ ಆಕಸ್ಮಿಕವಾಗಿ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರುವಂಥದ್ದು, ಸ್ಥಿರಾಸ್ತಿ, ವಾಹನ, ಒಡವೆ, ವಸ್ತ್ರ, ಆಭರಣದ ಮೇಲೆ ಸ್ವಲ್ಪ ಸಾಲದ ಸಹಾಯ ಲಭಿಸುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ತಲೆನೋವು, ಅಧಿಕ ಉಷ್ಣ, ಗುಪ್ತದೋಷ, ಮೈಕೈ ನೋವು, BP, ಆಯುಧಗಳಿಂದ ಆದಂಥ ಒಂದು ಗಾಯಗಳಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥ ಒಂದು ಸ್ಥಿತಿ ಈ ವೃಶ್ಚಿಕ ರಾಶಿನದಾಗಿರುವಂಥದ್ದು. ತೊಗರಿ ಬೇಳೆಯ ಸಿಹಿ ತಿಂಡಿಯನ್ನ ಮಾಡಿ ಹಂಚುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಮಕ್ಕಳ ನಡವಳಿಕೆಗಳಿಂದ ಬಂಧು ಬಾಂಧವರ ನೆರೆಹೊರೆಯವರ ಮುಂದೆ ಸ್ವಲ್ಪ ಮುಜುಗರಕ್ಕೀಡಾಗ್ತಕ್ಕಂಥ ಒಂದು ಸ್ಥಿತಿ, ಜೂಜು, ರೇಸ್, ಲಾಟರಿ ಮುಂತಾದಂಥ ಒಂದು ದುಶ್ಚಟಗಳಿಗೆ ಮನಸ್ಸು ಆಳತಕ್ಕಂಥದ್ದು, ಅಂಥ ಒಂದು ಮನಸ್ಥಿತಿಗಳು ಹೆಚ್ಚಾಗಿ ಬರುವಂಥ ಒಂದು ಸ್ಥಿತಿ, ತಂತ್ರಗಾರರಿಗಾಗಿ, ಸಹೋದರಿಗಾಗಿ, ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಅಧಿಕವಾಗಿ ಖರ್ಚನ್ನು ಮಾಡತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಕುಟುಂಬದ ದುಸ್ಥಿತಿಗಳು, ಆರ್ಥಿಕ ಸಂಕಷ್ಟಗಳು, ಭೂಮಿ ಅಥವಾ ವಾಹನವನ್ನು ಮಾರಾಟ ಮಾಡತಕ್ಕಂಥದ್ದು ಅಥವಾ ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು, ಅಥವಾ ಅದನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಸ್ಥಿತಿಯಲ್ಲಿ ಸ್ವಲ್ಪ ಇಳಿರತಕ್ಕಂಥ ಒಂದು ವಾತಾವರಣವಾದರೂ ಕೂಡ ಇವತ್ತಿನ ದಿವಸ ಮಕರ ರಾಶಿನವರದಾಗಿರುವಂಥದ್ದು. ಬಂದಂಥ ಹಣವೆಲ್ಲವೂ ಕೂಡ ಪ್ರಯಾಣದಲ್ಲಿ ಕಡಿತವಾಗ್ತಕ್ಕಂಥದ್ದು, ಬಂದಂಥ ಹಣವೆಲ್ಲವೂ ಕೂಡ ಸ್ವಲ್ಪ ಅಧಿಕವಾಗಿ ಖರ್ಚಾಗ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಒಣಕಫ, ಗಂಟಲು ನೋವು, ಕುತ್ತಿಗೆ ನೋವು, ಸುಸ್ತು, ದುರಭ್ಯಾಸಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥ ಒಂದು ವಾತಾವರಣ ಈ ಮಕರ ರಾಶಿನವರದಾಗಿರುವಂಥದ್ದು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು, ವೈದ್ಯರ ಬಳಿಗೆ ಹೋದರೂ ಕೂಡ ವೈದ್ಯರಿಂದಲೂ ಕೂಡ ಶಮನವಾಗದೇ ಇರತಕ್ಕಂಥ ರೋಗ ಬಾಧೆಗಳು ಸ್ವಲ್ಪ ನಿಮ್ಮಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಜಯದ ಸೂಚನೆಗಳು, ಹಿರಿಯ ಸಹೋದರರಿಂದ ಲಾಭದ ಪ್ರಮಾಣಗಳು ಅಧಿಕವಾಗ್ತಕ್ಕಂಥದ್ದು ಇವತ್ತಿನ ದಿವಸ ಕುಂಭರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಗುರು ಮರಳಸಿದ್ದೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ವಿದೇಶಗಳಲ್ಲಿ ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕಿ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗುವಂಥದ್ದು, ಕಾರ್ಯಕರ್ತವ್ಯ ನಿಮಿತ್ತ ಅಥವಾ ಉದ್ಯೋಗ ವ್ಯಾಪಾರದ ನಿಮಿತ್ತ ಪ್ರಯಾಣವನ್ನು ಮಾಡುವಂಥದ್ದು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ದಿವಸ ಇವತ್ತಿನ ದಿವಸ ಈ ಮೀನರಾಶಿನವರದಾಗಿರುವಂಥದ್ದು. ಕಡಲೆ ಸಕ್ಕರೆಯನ್ನ ಮಕ್ಕಳಿಗೆ ನೀಡೋದ್ರಿಂದ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿದ್ದಾರೆ. ದಿವ್ಯಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದಿವ್ಯಾ ಅವರೇ. ನಮಸ್ತೆ ಮೇಡಮ್. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಹೆಸರು ಹೇಳಿ. ದಿವಾಕರ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 25/4/1987. 25/4/1987. ಹೌದು. ಸಮಯ ತಿಳಿಸಿ. ಹುಟ್ಟಿದ ವಾರ ಶನಿವಾರ, ಹುಟ್ಟಿದ ಸಮಯ 5:30. ಸಂಜೆನಾ ಬೆಳಗ್ಗೆನಾ? ಬೆಳಗ್ಗೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಪೂರ್ವಭಾದ್ರಪದ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಶನಿ ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಗುರು ಸ್ವಕ್ಷೇತ್ರ, ಅದರಲ್ಲೂ ಕೂಡ ಶುಕ್ರ ಉಚ್ಚುಂಗತನ ಸ್ಥಿತಿನಲ್ಲಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ರೇವತಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಹತ್ತತ್ರ ಸುಮಾರು 1 ವರ್ಷದಿಂದ ಇತ್ತೀಚೆಗೆ ಸ್ವಲ್ಪ ಉದ್ಯೋಗದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಎದುರಾಗಿರಬೇಕು ಅಂತಕ್ಕಂಥ ರೀತಿಯಲ್ಲಿ ಇದೆ. 6 ತಿಂಗಳಿಂದ ಇತ್ತೀಚೆಗೆ ಏನೋ ಒಂದು ರೀತಿಯಾದ ವಿಪರೀತವಾದಂಥ ಒತ್ತಡಗಳಿಗೆ ಒಳಗಾಗಿರಬೇಕು ಈ ಜಾತಕ ಅಂತಕ್ಕಂಥ ಒಂದು ವಾತಾವರಣವಿದೆ. ಅದರಲ್ಲೂ ಕೂಡ ಸಪ್ತಮಾಧಿಪತಿಯಾದಂಥವನು ಬುಧನಾದಂಥವನು ನೀಚತ್ವವನ್ನು ಹೊಂದಿರತಕ್ಕಂಥದ್ದು, ಆದರೂ ಕೂಡ ನೀಚಭಂಗ ರಾಜಯೋಗದಲ್ಲಿ ಕುಳಿತಿದ್ದರೂ ಕೂಡ ರಾಹುಭಾವದಲ್ಲಿ ಬಂದಿಯಾಗಿರ್ತಕ್ಕಂಥದ್ದು. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಡೆತಡೆಗಳು ಅಥವಾ ದೂರವಾಗ್ತಕ್ಕಂಥದ್ದು ಅಥವಾ ಲೇಟಾಗಿ ಆಗ್ತಕ್ಕಂಥ ವಾತಾವರಣವಿದೆ ಈ ಜಾತಕಕ್ಕೆ. ಸುಮಾರು ಹತ್ತತ್ರ 1.5 ವರ್ಷದಿಂದಲೂ ಕೂಡ ಇವರ ಪರಿಸ್ಥಿತಿಗಳು ಸರಿ ಇಲ್ಲ, ಉತ್ತಮವಾಗಿ ಇಲ್ಲ ಅಂತಕ್ಕಂತ ಹೇಳ್ತದೆ. ಹೇಳಿ, ಏನಾಗ್ಬೇಕಾಯ್ತು? ಹೌದು ಗುರುಜಿ, ಮದ್ವೆ ಬಗ್ಗೆನೇ ಕೇಳ್ಬೇಕಿತ್ತು. ಅದನ್ನೇ ಹೇಳಿದ್ದು. ಅದಕ್ಕೇನಾದ್ರು ಪರಿಹಾರ ಇದೆಯಾ? ಒಂದು ಕೆಲಸ ಮಾಡಿ ತಾಯಿ, ಸಾಧ್ಯವಾದರೆ ಈ ನವರಾತ್ರಿಯಲ್ಲಿ ಅನುಷ್ಠಾನಗಳು 10 ದಿವಸಗಳ ಅನುಷ್ಠಾನಗಳಿದೆ.
ಪಂಚಮ ದಿವಸ ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅನುಗ್ರಹಕ್ಕಾಗಿ, ವಿದ್ಯಾಭ್ಯಾಸದ ಪ್ರಗತಿಗಾಗಿ, ಜ್ಞಾಪಕ ವೃದ್ಧಿಗಾಗಿ ಸರಸ್ವತಿ ಪೂಜೆಯಿಂದ ಬರುತ್ತೆ ಪಂಚಮ ದಿವಸ. ಆ ಸರಸ್ವತಿ ಪೂಜೆ ದಿವಸ ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಯಂತ್ರ ವಿದ್ಯಾ ಸರಸ್ವತಿ ತಾಯಿತವನ್ನು ಧಾರಣೆ ಮಾಡತಕ್ಕಂಥ ಯೋಗವಿದೆ. ಅಷ್ಟಮಿ ದಿವಸ ಸರ್ವ ಸಂಕಷ್ಟಗಳಿಗೂ ಮುಕ್ತಿ ಸಿಗ್ತಕ್ಕಂಥ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಅವತ್ತಿನ ದಿವಸವೂ ಕೂಡ ತಾಯ್ತ ಮತ್ತು ಯಂತ್ರದ ಒಂದು ದೀಕ್ಷೆ, ಮಂತ್ರದ ದೀಕ್ಷೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯೋಗವಿದೆ. ಅಷ್ಟಮಿ ದಿವಸ ಬಂದು ಭೇಟಿಯಾಗಿ ಅದಕ್ಕೆ ಸುಲಲಿತವಾದಂಥ ಒಂದು ಪರಿಹಾರವನ್ನು ಅವತ್ತಿನ ದಿವಸ ನಾವು ಕೊಡ್ತೇವೆ. ಶುಭವಾಗಲಿ. ಧನ್ಯವಾದಗಳು ದಿವ್ಯಾ ಅವರೇ. ಗುರುಜಿನು ಗುರು ಅಸ್ತಂಗತನಾಗಿರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಯಾವ್ಯಾವ ರಾಶಿಗಳವರು ಸಂಕಷ್ಟ ಎದುರಿಸಬೇಕಾಗುತ್ತೆ, ಇದಕ್ಕೆ ಇರುವ ಪರಿಹಾರವನ್ನು ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಮೇಷರಾಶಿನವರಿಗೆ ಸಂಬಂಧಪಟ್ಟ ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನಗಳು, ಶುಭ ಕಾರ್ಯಗಳಲ್ಲಿ ವಿಘ್ನಗಳು ಬರತಕ್ಕಂಥ ಒಂದು ಸ್ಥಿತಿಗತಿಗಳು 2 ತಿಂಗಳಿಂದ ಇತ್ತೀಚೆಗಂತೂ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡ್ತಕ್ಕಂಥದ್ದು, ಇನ್ನಷ್ಟು ಹೆಚ್ಚಾಗುವಂಥ ಒಂದು ಸ್ಥಿತಿಯನ್ನು ಈ ಮೇಷರಾಶಿನವರು ನೋಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿಗತಿಗಳು ಹೆಚ್ಚಾಗಿ ಬರೋದಿಲ್ಲ, ಉದ್ಯೋಗ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ರಾತ್ರಿಯೆಲ್ಲ ನಿದ್ರೆ ಬರೋದಿಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಭೂ ವ್ಯವಹಾರಗಳಿಗೆ ಏನಾದರೂ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು, ಸಂಗಾತಿಯಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದ ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ಕನ್ಯಾ ರಾಶಿನವ್ರನ್ನ ನೋಡ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಯಾಕೋ ವೃಷಭ ರಾಶಿನವರಿಗೆ 1-2 ತಿಂಗಳಿಂದ ಉತ್ತಮವಾಗಿತ್ತು, ಈಗ ಒಂದು 10 ದಿವಸದಿಂದ ಅಂತೂ ಯಾವುದು ಕೂಡ ನಡೀತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ಯಾರಾದರೂ ಗರ್ಭವನ್ನು ಧರಿಸಿದಂಥವರಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತು. ಗರ್ಭ ಜಾರುವಂಥ ಒಂದು ಸ್ಥಿತಿಯನ್ನು ಆರೋಗ್ಯ ವ್ಯತ್ಯಾಸಗಳಿಂದಲೋ ಅಥವಾ ಆಹಾರ ವ್ಯತ್ಯಾಸದಿಂದಲೋ ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತಾಗಿರ್ತಕ್ಕಂಥದ್ದು. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ಏನೋ ಉದ್ಯೋಗ ಬದಲಾವಣೆಯನ್ನು ಮಾಡೋದಕ್ಕೆ ಹೋಗಿಯೋ ಅಥವಾ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟು, ಸ್ವಂತ ಉದ್ಯಮ ಏನಾದರೂ ಮಾಡೋಕ್ಕೋಗಿ ಸ್ವಲ್ಪ ಎಡವಟ್ಟು, ಉದ್ಯೋಗ ಕಳೆದುಕೊಂಡು ಇನ್ನಷ್ಟು ಒದ್ದಾಡಿಕೊಂಡು ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ಈ ಗುರು ಅಸ್ತತ್ವದಿಂದ ನೋಡುವಂಥ ಒಂದು ವಾತಾವರಣವಿದೆ. ಇನ್ನು ಸಾಮಾನ್ಯಕ್ಕೆ ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಷಷ್ಠಾಧಿಪತಿ, ಅದರಲ್ಲೂ ಕೂಡ ಏನೋ ಒಂದು ಸಾಲ ಅತಿಯಾಗಿ ಬರಬೇಕು, ಅರ್ಜೆಂಟ್ ಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಸಿಗ್ನೇಚರ್ ಹಾಕಿಬಿಟ್ಟು ಆಸ್ತಿಗೆ ಕಂಟಕವನ್ನು ತಂದುಕೊಳ್ತಕ್ಕಂಥದ್ದು, ಸ್ವಲ್ಪ ಕೋರ್ಟ್ ಕೇಸ್ಗಳಿಗೆ ಒಳಗಾಗ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಪತ್ರ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲಿ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಮಕ್ಕಳೇ ಯಾಕೋ ದಾರಿ ತಪ್ಪತಕ್ಕಂಥದ್ದು, ಮಕ್ಕಳಿಂದ ಗೌರವಕ್ಕೆ, ನಿಮ್ಮ ಗೌರವಕ್ಕೆ ಚ್ಯುತಿ ಬರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಸಾಲ ಬಾಧೆಗಳು ಅಂತಕ್ಕಂಥದ್ದು ಇನ್ನಷ್ಟು ಹೆಚ್ಚಾಗದಂಥ ಒಂದು ಸ್ಥಿತಿಯನ್ನು ನಿರ್ಮಾಣವಾಗಿ ಬರುತ್ತದೆ. ಬರುವಂಥ ಹಣ ಏನಿದೆ ಅದೆಲ್ಲವೂ ನಿಲ್ಲುವಂಥ ಒಂದು ಸ್ಥಿತಿ ಅಥವಾ ಅಂಥ ಒಂದು ವಾತಾವರಣ ನಿರ್ಮಾಣವಾಗಿ ಬರ್ತದೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತದೆ. ಇನ್ನು ಸಾಮಾನ್ಯಕ್ಕೆ ವೃಶ್ಚಿಕ ರಾಶಿನವರಿಗೆ ಸ್ವಲ್ಪ ಉತ್ತಮವಾಗಿಲ್ಲ, 1.5 ತಿಂಗಳಿಂದ ಯಾಕೋ ಉತ್ತಮವಾಗಿದೆ ಅಂತಕ್ಕಂಥದ್ದು ಈಗ ನಿಲ್ತಕ್ಕಂಥ ಒಂದು ವಾತಾವರಣ. ನೆಕ್ಸ್ಟ್ 11ನೇ ತಾರೀಕುವರೆಗೂ ಕೂಡ ಯಾರೂ ಕೂಡ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಶಸ್ತವಲ್ಲ. ಈ 9ನೇ ತಾರೀಕುವರೆಗೆ, 9ನೇ ತಾರೀಕು ನಂತರವೇ ಈ ಗುರು ಅಸ್ತತ್ವ ಅದರಿಂದ ಮುಕ್ತವಾಗ್ತಕ್ಕಂಥ ಅದರ ನಂತರವಾಗಿ ನೀವು ಯಾವುದೇ ಕಾರ್ಯಗಳನ್ನು ಮುಂದುವರಿಸಬಹುದು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರ್ ನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ: 9972273719, ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ VR ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಮ್ನ 4 ಗೇಟ್ಗಳ ಮೂಲಕ ಕಾಗಿಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.